ಎಷ್ಟು ನೆಮ್ಮದಿ, ಎಷ್ಟು ಶಾಂತಿ. ವಾವ್, ಆ ಮುದುಕಿದಂತರೂ ಮೊದಲು ಕಾಟ ಇಲ್ಲ. ಗೌರಿ ಬಾ, ಗೌರಿ ಇದು ಮಾಡು, ಗೌರಿ ಅದು ಮಾಡು ಅಂತೇಳಿ ನನ್ನ ಜೀವನ ತಿಂತಿದ್ಲು. ಪುಣ್ಯ ಆ ಮುದುಕಿಯಿಂದ ಕಾಟ ತಂತಲ್ಲ, ಅದಕ್ಕೆ ನನಗಂಕರು ಭಾಳ ರಿಲೀಫ್ ಆಗೈತಿ. ಇವ್ರು ಕರ್ಕೊಂಡಿವತ್ತು ಸಿನಿಮಾ ಯಾವುದೂ ಚಲೋ ಇಲ್ಲ, ಎಲ್ಲರ ಹೊರಗೆ ಹೋಗಿ ಬರೋಣ. ಹೊರಗೆ ಊಟ ಮಾಡ್ಕೊಂಡು ಆರಾಮಾಗಿ ತಿಂದು ಆಮೇಲೆ ಬರೋಣ. ಅಯ್ಯಯ್ಯ, ಇವ್ರಿಗೆ ಏನಾಗೈತಿ? ಹಿಂಗೆ ಕುಂತಾರೆ ಇವರು. ರೀ ರೀ, ಏನು ಬೇಕು ನಿನಗ? ಅಲ್ಲ, ಇವತ್ತು ನಿಮ್ಗೆ ಹಾಲಿಡೇ ಹೌದಿಲ್ಲ, ರಜಾ ಐತೋದಿಲ್ಲ, ಸಂಡೇ ಮನ್ಯಾಗ ಇರ್ತೀರಿ. ಒಂದು ಸ್ವಲ್ಪ ನನಗೂ ಟೈಮ್ ಕೊಡ್ರಿ. ಬರ್ರಿ ಹೊರಗೆ ಹೋಗೋಣ, ಅಡ್ಡಾಡ್ಕೊಂಬರೋಣ. ಆಮೇಲೆ ನಮ್ಮ ಸುತ್ತಮುತ್ತ ಈ ಗದಿನ್ಯಾಗ ಹುಬ್ಳ್ಯಾಗ ಅಲ್ಲಿ ಇಲ್ಲಿ ಎಷ್ಟಾಕೊಂದು ರೆಸಾರ್ಟ್ ಅವು ಇವು ಏನೇನೋ ಆಗ್ಯಾವು. ಎಲ್ಲರೂ ಗಂಡ ಹೆಂಡತಿ ಮಕ್ಕಳು ಅಂತ ಹೇಳಿ ಕರ್ಕೊಂಡು ಎಲ್ಲ ಅಡ್ಡಾಡ್ತಾರಪ್ಪ. ನೀವು ರೊಕ್ಕ ಐತಿ, ಎಲ್ಲ ಐತಿ, ಹೆಂಡ್ತಿನೂ ಅದಳ ಬಾಜು. ನೀವು ಒಳ್ಳೆ ಕರ್ಕೊಂಡು ಹೋಗಿ ಬರಲ್ಲೇನೋ? ಬರ್ರಿ ಎಲ್ಲರೂ ಹೋಗೋಣ. ಅಲ್ಲೇ ಹೊರಗೆ ನಾಷ್ಟ ಇಷ್ಟ ಏನಾರ ಮಾಡೋಣ. ನಂಗಂಕ್ರು ಇವತ್ತು ಏನು ಮಾಡೋಕ್ಕೂ ಮೂಡಿಲ್ಲ. ನಂಗೆ ಯಾಕೋ ಚೌಚೌ ಬಾತ್ ತಿನ್ನಂಗೆ ಆಗೈತ್ರಿ. ಉಪ್ಪಿಟ್ಟು ಕೇಸರಿ ಬಾತ್ ಹೋಟ್ಲ್ದೊಳಗೆ. ಇಲ್ಲಿ ಎಲ್ಲಿ ಚಲೋ ಮಾಡ್ತಾರ? ಹೊಸಪೇಟೆ ಚಲೋ ಮಾಡ್ತಾರ್ರಿ, ಅಲ್ಲಿಗೆ ಹೋಗೋಣ ಬರ್ರಿ. ವಿಜಯಶ್ರೀ ಹೆರಿಟೇಜು ಅಲ್ಲಿ ಏನೇನೋ ಅದಾವು, ಕಿಸ್ಕಿಂದ ಹೋಗಿ ಬರ್ಬೋದು. ಒಂದಿನ ಹೋಗಿದ್ದ ಗೊತ್ತಾಗಲ್ಲ, ಅಷ್ಟು ಮಾಡಮ್ ಬರ್ರಿ. ನಂಗೆ ಏನು ಮಾಡೋಕ್ಕೂ ಇವತ್ತು ಮೂಡಿಲ್ಲ. ನಾ ಎಲ್ಲೂ ಬರಲ್ಲ, ಎಲ್ಲೂ ಕರಿಬೇಡ. ನಂಗೆ ಸುಸ್ತಾಗೈತಿ, ನಾ ರೆಸ್ಟ್ ಮಾಡಬೇಕು. ನಂಗೆ ಹುಷಾರಿಲ್ಲ. ಹಾಂ, ಹುಷಾರಿಲ್ಲ? ಏನಾಗೈತಿ? ಕೆಟ್ಟ ಬ್ಯಾನ್ ಬಂದೈತಿ. ನಿನಗೇನು? ರೀ, ನಿಜ ಹೇಳಕತ್ತೀನಿ, ನೀವು ಬೇಕಂತ ಮಾಡಕತ್ತೀರಿ. ನೀವೆಲ್ಲ ಆರಾಮಾದ್ದೀರಿ, ನಂಗೆ ಗೊತ್ತಾಗತೈತಿ. ಸುಮ್ಮನೆ ಬರ್ರಿ ಹೋಗಿ ಬರೋಣ. ನಾ ಏನು ನಾಷ್ಟ ಮಾಡಿಲ್ಲ ನೋಡ್ರಿ. ನೀವೀಗ ಹೊರಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ನೀವು ಉಪವಾಸ, ನಾನು ಉಪವಾಸ. ನಾನಂತೂ ಏನು ಮಾಡಲ್ಲ ಇವತ್ತು ಅಡಿಗೆ. ನಾ ಕರೆ ಹೇಳಕತ್ತೀನಿ, ಹೊರಗೆ ಕರ್ಕೊಂಡೋಗಿ ಏನು ತಿನ್ನಿಸಬೇಕು ನೀವು ಹೊರಗೆ ನನಗೆ. ನಂಗೆ ಎಲ್ಲೂ ಬರೋಕ್ಕೂ ಮನಸ್ಸಿಲ್ಲ. ನಾ ಬರಲ್ಲ. ಇಲ್ಲಿಂದ ಹೋಗು. ನಾನು ಯಾಕ್ರಿ ಹೋಗ್ಬೇಕು? ನಾನು ಯಾಕೆ ಹೋಗ್ಬೇಕು ಅಂತ? ನಾನು ಹೋಗ್ತೀನಿ, ನೀನ ಇರು. ಏನು, ನಿಮ್ಮ ತಂಗಿ ಮನೆಗೆ ಹೋಗಿ ಅಲ್ಲಿ ನಾಷ್ಟ ಮಾಡ್ಬೇಕಂತ ಏನ್ರ ಪ್ಲ್ಯಾನ? ನಾ ಎಲ್ಲೂ ಹೊಂಟಿಲ್ಲ. ನಾನು ನನ್ನ ರೂಮಿಗೆ ಹೊಂಟೀನಿ, ಮಲ್ಕೋಬೇಕು. ನಾನು ಡಿಸ್ಟರ್ಬ್ ಮಾಡಬೇಡ ಅಷ್ಟೇ. ರೀ, ನಿಂತ್ಕೊಳ್ರಿ. ಯಾಕ್ರಿ ಹಿಂಗೆ ಬಿಹೇವ್ ಮಾಡಕತ್ತೀರಿ? ನಾನು ಇಷ್ಟಕ್ಕೊಂದು ಕಷ್ಟಪಟ್ಟೀನಿ. ನಾನು ನೀವಿಬ್ಬರೇ ಮನೆಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ನಮ್ಮಿಬ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನೀವು ನೋಡಿದ್ರೆ ನನ್ನ ಜೊತೆಗೆ ಇರೋಕೆ ಇಷ್ಟಕ್ಕೊಂದು ಡ್ರಾಮಾ ಮಾಡಕತ್ತೀರಲ್ಲ. ರೀ, ನನ್ನ ಮುಖ ನೋಡ್ಕೊಂಡು ಮಾತಾಡ್ರಿ. ಉತ್ತರ ಕೊಡ್ತೀರನ? ನೋಡು, ನಿನಗೇನು ನನ್ನ ಜೊತೆಗಿರಬೇಕು. ನಿನ್ನ ಜೊತೆಗೆ ಅದಿನ. ನಾ ಎಲ್ಲೂ ಹೊಂಟಿಲ್ಲ. ರೂಮ್ಗೆ ಹೋಗಿ ಮಲ್ಕೋತೀನಿ. ನಿಂಗೂ ಬೇಕಾ ಬಂದು ರೂಮ್ನಾಗ ಮಲ್ಕ ಅಷ್ಟೆ. ನನ್ನ ಜೀವ ತಿನ್ಬೇಡ. ನಿನ್ನ ಮಗ ನೋಡಿ ಮಾತಾಡ್ತೀನೋ, ನಿನ್ನ ಕಾಲು ನೋಡಿ ಮಾತಾಡ್ತೀನೋ, ಅದು ನನಗೆ ಬಿಟ್ಟಿದ್ದು. ಒಂದು ವಿಷಯ ತಿಳ್ಕೊ, ನೀನು ನನ್ನ ಫೋರ್ಸ್ ಮಾಡಿ ನಿನ್ನ ಜೊತೆಗೆ ಇರಿಸ್ಕೋಬೋದು ಅಷ್ಟ ಹೊರತು ಫೋರ್ಸ್ ಮಾಡಿ ನೀನು ನನ್ನ ಪ್ರೀತಿ ಪಡ್ಕೊಳಕ್ಕೆ ಆಗಂಗಿಲ್ಲ. ತಿಳ್ಕೊ ಇದನ್ನ. ರೀ ರೀ, ವಾಪಸ್ ಬರ್ತೀರಾ ಇಲ್ಲಿವೀಗ? ನಮ್ಮ ಮಾವರಿಗೆ ಫೋನ್ ಮಾಡಿ ಹೇಳ್ತೀನಿ ನೋಡ್ರಿ. ನಿಂಗೇನು ಪ್ರಾಬ್ಲಮ್? ಹಾಂ, ನಿಂಗೇನು ಪ್ರಾಬ್ಲಮ್ ಅಂತೀನಿ ನಾನು? ದೂರ ನಿಂತ್ಕೋ. ನನ್ನ ಬಾಯಾಗ ನಿನ್ನ ಹೆಸರು ಕರೆಯೋಕ್ಕೂ ನನಗಿಷ್ಟ ಇಲ್ಲ. ದೂರ ಇರು. ಈಗ ನಾನ್ಯಾಕೆ ದೂರ ಇರಬೇಕು? ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ, ನನಗೆಲ್ಲ ಅಧಿಕಾರನೂ ಐತಿ. ರೀ, ನಿಜವಾಗ್ಲೂ ಭಾಳ ಮಾಡಕತ್ತೀರಿ ನೀವು. ನೀ ನನ್ನ ಜೊತೆಗಿರ್ಬೇಕು, ನಾವಿಬ್ಬರೇ ಇರಬೇಕು. ಆಯಿತು, ಇಬ್ಬರೇ ಅದೀವಿ, ಜೊತೆಗೆ ಅದೀವಲ್ಲ, ಇನ್ನೇನು ನಿನಗ? ರೀ, ಅದರ ಅರ್ಥ ನೀವು ನಾನು ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು ಆರಾಮಾಗಿ ಖುಷಿಯಿಂದ ಇರಬೇಕು ಅಂತ. ನೀವೊಂದಿಕ್ಕು ನಾನೊಂದಿಕ್ಕಾಗಿರ್ಬೇಕಂತಲ್ಲ. ಇಷ್ಟು ದಿನ ಅವ್ರ ಕಾಟ, ಈಗ ನಾವಿಬ್ರು ಆರಾಮಾಗಿರ್ಬೋದಂದ್ರೆ ನೀವು ಈ ಡ್ರಾಮಾ ಶುರು ಮಾಡಬೇಡ್ರಿ. ನಾ ಖರೇನಾ, ಹಿಂದೆ ಯೋಚನೆ ಮಾಡಲ್ಲ, ಮುಂದೆ ಯೋಚನೆ ಮಾಡಲ್ಲ. ಮನೆ ಹೋದ್ನಲ್ಲ ನಿಮ್ಮ ಅಪ್ಪನ ಮನೆಗೆ, ನಿಮ್ಮ ತಂಗಿ ಸಂಬಂಧ ಹಂಗ ಹೋಗ್ಬೇಕಾಗತ್ತೀಗ. ಏನಂತ ಹೇಳ್ತಿ? ಹೋಗಿ ಏನಂತ ಹೇಳ್ತಿ? ಬಿಡ್ರಿ, ಯಾಕೆ ಸಿಟ್ ಮಾಡ್ಕೋತೀರಿ? ಬರ್ರಿ, ನಾನು ನೀವು ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಸರಿ, ಹೊರಗೆ ಹೋಗೋದು ಬೇಡ ಬೇಡ. ಇಲ್ಲೇನು ಬರಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಏನು ಬರಲ್ಲ. ಕೆಲಸ ಮಾಡೋಣ. ಈಗ ನಾನು ಹೋಗಿ ನಿಮ್ಗೆ ಕೇಸರಿ ಭಾತ್ ಇಷ್ಟ ಅಲ್ಲ, ಬಿಸಿ ಬಿಸಿ ಕೇಸರಿ ಭಾತ್ ಉಪ್ಪಿಟ್ಟು ಮಾಡ್ಲಾ ನಾನು? ಹಂಗೆ ಚಾಕು. ಈಗ ಸದ್ಯಕ್ಕೆ ಚಹಾ ಬಿಸ್ಕಿಟ್ ತಿನ್ನೋಣಿಬ್ರು. ನಾ ಮಾಡ್ಕೊಂಬರ್ತೀನಿ. ಬರ್ರಿ, ಟೆರಸ್ ಮೇಲೆ ಕುತ್ಕೊಳ್ಳೋಣ. ಚೆನ್ನಾಗೈತೆ ಬಿಸಿಲು, ಅಷ್ಟು ಜೋರು ಇಲ್ಲ, ಅಷ್ಟು ಇದೂ ಇಲ್ಲ. ಬರ್ರಿ ಪ್ಲೀಸ್ ರೀ.
ನಮ್ದೊಂದು ರೊಮ್ಯಾಂಟಿಕ್ ವಾಕ್ ಆದ್ರೂ ಹೋಗೋಣ ಸಂಜೆ ಮುಂದ ರೀ ಪ್ಲೀಸ್ ರೀ ಕೈ ಬಿಡು ಹಿನ್ ಸರಿ. ರೀ ರೀ ಪ್ಲೀಸ್ ರೀ ಯಾಕ್ರಿ ಹಿಂಗೆ ಮಾಡ್ತೀರಿ? ಅವಾಗೆಲ್ಲ ನೀನು ನನ್ನ ಕೈಗೆ ಸಿಗಲ್ಲ ಹಂಗೆ ಹಿಂಗೆ ಅಂತೇಳಿ ಮುದ್ದು ಮಾಡ್ತಿದ್ರಿ, ಈಗ ಯಾಕ್ರಿ ಮುದ್ದು ಮಾಡಲ್ಲ? ರೀ ಬರ್ರಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ಇಷ್ಟಕ್ಕೊಂದು ಟೈಮ್ ಐತಿ ನನಗೂ ನಿಮಗೂ. ನೀವು ಯಾಕ್ರಿ ಹಿಂಗೆ ಮಾಡ್ತೀರಿ? ನೋಡ್ರಿ ಈ ಡ್ರೆಸ್ ಚೆನ್ನಾಗೈತೇನ, ಹೆಂಗೆ ಕಾಣ್ತೀನಿ ಹೇಳ್ರಿ? ರೀ ತಲೆ ಎತ್ತು ನೋಡ್ರಿ. ನಾನು ನೀನೊಂದು ಹುಡುಗಿ ಅನ್ಕೊಂಡು ಮದುವೆ ಅದೇ, ರೀ ಆದ್ರೆ ನೀನು ಹುಡುಗಿಯಲ್ಲ, ರಾಕ್ಷಸಿ ನೀನು, ರಾಕ್ಷಸಿ ನೀನು. ಏನು ನಾನು ರಾಕ್ಷಸಿನ? ನಾನಲ್ಲ ರಾಕ್ಷಸಿ, ನಿಮ್ಮ ಅಕ್ಕಂಗರಿದ್ರಲ್ಲ ಅವರು, ಆಮೇಲೆ ಆ ದೊಡ್ಡ ರಾಕ್ಷಸಿ ನಿಮ್ಮ ಚಿಕ್ಕಮ್ಮ. ಅದು ಹಂಗ ಕಳ್ಳನ ಮನಸ್ಸು ಹುಳ್ಳುಳಗ ಅನ್ನಂಗ ನೀನು ಮನಸ್ಸಿನಾಗಿರೋ ದ್ವೇಷ, ನೀನು ಮನಸ್ಸಿನಾಗಿರೋ ಅಸೂಹೆ ಅದು ಜನರ ನೋಡೋ ದೃಷ್ಟಿ, ಆಮೇಲೆ ನೀ ಯೋಚನೆ ಮಾಡೋದನ್ನೆಲ್ಲ ಚೇಂಜ್ ಮಾಡತ್ತೆ ಅಂತ ಕೇಳಿದ್ಯಲ್ಲ. ಅದು ಖರೆ ಅಂತ ಈಗ ಗೊತ್ತಾತು. ಏನು ಮಾಡೋಕ್ಕಾಗಲ್ಲ. ಅದು ಹಂಗ ನಿನ್ನ ಮನಸ್ಸಿನಾಗನ ಕಲ್ಮಶ ಇರಬೇಕಾದಾಗ ಬೇರೆಯವ್ರದ್ದು ಒಳ್ಳೇದೇನು ನಿನಗೆ ಕಾಣೋದಿಲ್ಲ. ಅದನ್ನ ನಾನು ನಿನಗೇನು ಹೇಳೋದು ಬೇಕಾಗಿಲ್ಲ. ನಾನು ನಿನ್ನ ಜೊತೆಗಿರಬೇಕು ಅದೀನಿ ಅಷ್ಟ. ನನ್ನ ಜೀವ ತಿನ್ಬೇಡ, ನಾ ಹೋಗಿ ರೂಮ್ನಾಗ ಮಲಗಿರ್ತೀನಿ, ನನ್ನ ಜೀವ ತಿನ್ನಬೇಡ ಅಷ್ಟ. ನೋಡು ಇಷ್ಟು ಸೊಕ್ಕೈತಿ ಇವಂಗ. ಇಷ್ಟೆಲ್ಲ ಮಾಡಿ ನಾನು ಇವನಿಬ್ಬರ ಇರ್ಬೇಕಂತ ಎಷ್ಟಕ್ಕೊಂದೆಲ್ಲ ನಾ ಕಷ್ಟಪಡಕತ್ರ ನನ್ನ ಮುಖಾನು ನೋಡ್ಲಾರ್ದಂಗೆ ತಿರ್ಕೆ ನಡೆತಾನ. ಎಷ್ಟು ದಿನ ನಾನು ನನ್ನ ನೋಡ್ಲಾರ್ದಂಗೆ ನನ್ನ ಜೊತೆ ಮಾತಾಡ್ಲಾರ್ದಂಗೆ ಈ ಮನೆಯಾಗಿರ್ತಾನೆ. ನಾನು ನೋಡ್ತೀನಿ, ನಾನು ಏನು ಮಾಡೋದಿಲ್ಲ. ನಾನ್ಯಾಕೆ ಏನರ ಮಾಡಲಿ, ನನಗೇನು ಹರ್ಕತ್ತೈತಿ? ಇವನಿಗೆಲ್ಲ ಮಾಡಿ ಕುತ್ಕೊಂಡು ತಿನ್ನಿಸಿದ್ರೆ ಇನ್ನೊಂಚೂರು ಕೊಬ್ಬಾಡ್ತಾನೆ ಅಷ್ಟೇ ಹೊರತು ಬುದ್ಧಿ ಅಂತೂ ಬರೋದಿಲ್ಲ. ನನಗೇನು ಬೇಕು ಅದನ್ನ ಮಾಡ್ಕೊಂಡು ತೊಳೆದು ದಬ್ಬಾಕ್ತೀನಿ. ಕುಂದ್ರವಲ್ಲ ಕೊಬ್ಬವನ ಗೊತ್ತಾಗ್ತೈತಿ. ಎಲ್ಲ ದಳಿಕಿ ಜ್ಯೋತಿ, ಜ್ಯೋತಿ ಹೇಳ್ರಿ, ಲಘು ಎದ್ಬಿಟ್ಟಿರಲ್ಲ ಇವತ್ತು. ಚಾಯ್ ಏನ್ರ ಕುಡಿತೀರೇನ? ಆಗಲೇ ಜಳಕಾನು ಮಾಡ್ದಂಗೈತಿ. ಎಲ್ಲರೂ ಹೊರಟಿರೇನ? ಹ್ಞೂ ಜ್ಯೋತಿ, ನಂದೊಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಟಿದ್ದೆ. ಹೌದಾ? ಏನು ಕೆಲಸ? ಅದೆಲ್ಲ ನಿನಗೆ ಯಾಕ, ಅವೆಲ್ಲ ಗಂಡ್ಮಕ್ಳ ವಿಚಾರ, ಅದ್ರದ್ದು ಬಿಡು. ಆಮೇಲೆ ಏನು ನಿಮ್ಮ ಅತ್ತಿಗೆ ಆಮೇಲೆ ಮತ್ತೆ ನಿಮ್ಮ ಅಣ್ಣ ಅಷ್ಟದಾರ ನೀಗ ದೊಡ್ಡ ಮನೆಯಾಗ? ನಿಮ್ಮಪ್ಪ ಚಿಕ್ಕಮ್ಮರೆಲ್ಲರೂ ಶಿಫ್ಟ್ ಆದ್ರನ? ಜಾನೂ ಬಿಟ್ಟು ಬಂದರು ಅವ್ರ ಗಂಡ ಮನೆಗೆ? ಬಿಡ್ರಿ, ಅದೆಲ್ಲ ನಿಮಗೆ ಯಾಕ? ಗಂಡು ಮಕ್ಕಳಿಗೆ ಗೌರಿ ದುಃಖ. ಹೇಳಿನಲ್ಲ, ಆ ಮನೆಗೆ ಅಂಕರು ಹೋಗ್ಬೇಡ್ರಿ. ಅಪ್ಪ ನಮ್ಮ ಅಪ್ಪನ ಹತ್ರ ಹೋಗೋಕ್ಕೂ ಏನೈತಿ ನಿಮ್ದರ ಕೆಲಸ, ಹೌದಿಲ್ಲ? ಅಂದಂಗೆ ಹೇಳ್ರಿ, ಹೆಣ್ಮಕ್ಳ ವಿಚಾರ ಗಂಡ್ಮಕ್ಳ ವಿಚಾರ ಅಂತೇನಿರಲ್ಲ. ಈಗ ನಾ ಗಂಡ್ಮಗಾಗಿ ಈ ಮನಿದು ಇದ್ರ ಸಂಬಂಧ ದುಡ್ಯಾಕತ್ತೀನಲ್ಲ, ಈ ಮಂತನ ಸಂಬಂಧ, ಹಂಗೆ ಕೇಳಾಕತ್ತೀನಿ. ಎಲ್ಲಿ ಹೊರಟಿರಿ ಇಷ್ಟು ಲಗು ಲಗು ಮುಂಜಾನೆ ಎದ್ದು ರೆಡಿಯಾಗಿ? ಹೇಳ್ರಿ. ನನ್ನ ದೋಸ್ತ ಒಬ್ಬ ಬರಕತ್ತನ, ಅದಕ್ಕೆ ಅಲ್ಲಿ ಹೊಂಟಿದ್ನಾಳ. ಈಗ ಮಾವಾರ ಎಲ್ಲಿ ಸಿಗ್ತಾರ? ಅವ್ರ ಮನೆಗೆ ಅದಾರ ಏನು ಮತ್ತು ಇಲ್ಲಿ ಅದ್ರ ಹೇಳಂಗೆ ಕರೆಕ್ಟ್. ಯಾಕಂದ್ರೆ ಮತ್ತೆ ನಾ ಅಲ್ಲಿ ಹೋಗ್ಬೇಕು, ಆಕೆ ನಿಮ್ಮ ಅತ್ತಿಗೆಮ್ಮ ಇರ್ಬೇಕು, ಆಕೆ ಒಳ್ಳೆ ಒಳ್ಳೆ ಹಾಕನಾಕಿದ್ದಂಗೆ ಅದಾಳ, ಒಳ್ಳೆ ಜೂಲ್ನಾಯಿ ಮಾಡ್ದಂಗೆ ಮಾಡ್ತಾಳೆ, ಹಾಡ್ರ ಅಂತಂದು. ರಾಘು, ಇದು ಯಾಕ ನಿಮಗೆ ಜಾಸ್ತಿ ಆತಂತ ಅನಿಸ್ವಲ್ದು? ಏನ್ರಿ ಅದು ನಿಮ್ಮ ಲ್ಯಾಂಗ್ವೇಜ್? ಹಾಂ, ಅವರು ಏನೇ ಆಗಲಿ ಒಂದು ಹೆಣ್ಮಗಳನ್ನೋದಾದ್ರೂ ಇರ್ಬೇಕಲ್ಲ ಕೊನೆಗೆ. ಏನದು ಮಾತಾಡೋದು ನೀವು? ಅಷ್ಟಕ್ಕೂ ಈಗ ನಮ್ಮ ಅಪ್ಪನ ಹೋಗಿ ಭೇಟಿ ಆಗಂಥದ್ದು ಏನೈತೆ ಹೇಳ್ರಿ ಫಸ್ಟ್. ನಾ ಹೋಗಲ್ಲಪ್ಪ, ನಾನು ಯಾಕೆ ಹೋಗ್ಲಿ ಮಾವರನ್ನ ಭೇಟಿ ಆಗಕ್ಕ? ಅಂದ್ರೆ ಕೇಳಿದೆ ಎಲ್ಲಿ ಹೋಗಬೇಕು, ಇನ್ ಕೇಸ್ ಏನಾರ ಮಾತಾಡೋದಿದ್ರ ಅಂತ. ಹೇಳು, ಎಲ್ಲಿರ್ತಾರ? ಈಗ ಏನಾಗಬೇಕಾಗಿತ್ತು? ಯಾಕೆ ಅಪ್ಪಾಜಿನ ಭೇಟಿ ಆಗಬೇಕು ಅಂತ ಹೇಳಕತ್ತೀರಿ, ಅದನ್ನು ಹೇಳ್ರಿ ಫಸ್ಟ್. ನೋಡು ಜ್ಯೋತಿ, ನಿನ್ನ ಹತ್ರ ಏನು ಮುಚ್ಚುಮರೆ, ನಂಗೆ ಈಗ ಒಂದು 2 ಲಕ್ಷ ಬೇಕಾಗಿತ್ತು. ಹೌದಾ? 2 ಲಕ್ಷ ಸಾಕ? ಇನ್ನೂ ಬೇಕಾ? ಹಾಂ, 2 ಲಕ್ಷ ಸಾಕಾಗುತ್ತಾ? ಹಂಗೇನ್ರ ಬೇಕಂದ್ರೆ ಕೇಳ್ತೀನಂತ. ನೀನು ಇಸ್ಕೊಬರ್ತೀಯ ಮಾವರ ಹತ್ರ? ಅವ್ರು ಯಾಕೆ ಕೊಡ್ಬೇಕ್ರಿ ನಿಮಗೆ ದುಡ್ಡ? ನಿಮಗೆ 2 ಲಕ್ಷ ಬೇಕಾರ ನೋಡ್ರಿ, ಹಿಂದಿತ್ತಲ್ದಾಗ ಏನರ ಗಿಡ ಹಾಕಿರೇನ ನಿಮ್ಮ ಮನ್ಯಾಗ? ಕಿತ್ಕೊಂಬರ್ರಿ 2 ಲಕ್ಷನ. ನಮ್ಮಪ್ಪ ಯಾಕ್ರಿ ಕೊಡ್ಬೇಕು ನಿಮಗೆ? ಅಂದ್ರೆ ಸಾಲ ಅಂತ ಇಸ್ಕೊಂಬ ಅಂತಂದೆ. ಯಾಕಂದ್ರೆ ನಾನು ಒಂದೇನಾರ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ. ಓ ಮಾವ ಬರ್ರಿ. ಅಪ್ಪ ಬರ್ರಪ್ಪ. ಏನು
ಇಬ್ರು ಗಂಡ ಹೆಂಡತಿ ಮುಂಜಾನೆದ್ದು ಏನ ಮಾತಾಡಕತ್ತಿದ್ರಿ? ಇವತ್ತು ಕೆಲ್ಸಕ್ಕೆ ರಜಾನವಾ? ಹ್ಞೂ ಅಪ್ಪ, ಇವತ್ತು ಕೆಲ್ಸಕ್ಕೆ ರಜಾ. ಅದಕ್ಕೆ ಒಂಚೂರು ಲೇಟಾಗಿ ಹೇಳೋಣ ಅಂತ ಲೇಟಾಗಿ ಎದ್ದೆ. ಆದ್ರೆ ಇವ್ರು ಯಾಕೆ ಇವತ್ತು ಲಗು ಎದ್ದು ನಿಂತಿದ್ರ, ಅದನ್ನು ಕೇಳಕತ್ತಿದ್ದೆ ಯಾಕ ಏನು ಅಂತ ಹೇಳಿ. ಕುಂದ್ರಪ್ಪ, ಚಾ ಮಾಡ್ಕೊಂಬರ್ತೀನಿ. ಇಲ್ಲವಾ, ಚಾ ಏನು ಬೇಡ. ಏನು ಎಲ್ಲೇ ಹೋಗೋಕೆ ರೆಡಿ ಆಗಿರ ಅನ್ಸುತ್ತ? ಇಲ್ಲ ಮಾವರ, ನಿಮ್ಮನ್ನ ಭೇಟಿ ಆಗ್ಬೇಕಂತ ಹೊಂಟಿದ್ದೆ. ಹೌದಾ, ಏನಿತ್ತಪ್ಪ ಅಂಥದ್ದು ಕೆಲಸ? ಅದು ಏನಿಲ್ಲ ಮಾವರ, ಈಗ ಮತ್ತೆ ನಿಮಗೆ ಗೊತ್ತೈತ್ರಿ, ನಾನು ಲಾಯರ್ಗಿರಿ ಮಾಡಕತ್ತಿಲ್ಲ, ಪ್ರಾಕ್ಟೀಸ್ ಮಾಡಕತ್ತಿಲ್ಲ. ಹಾಗಾಗಿ ಏನಾರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ನನಗೆ ಒಂದು ಸ್ವಲ್ಪ ಸಾಲ ಅಂತ ಮಾವ, ನೀವೊಂದು 2 ಲಕ್ಷ ಕೊಟ್ಟಿದ್ರೆ ನಾನು ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂದ್ಕೊಂಡೆ. ಹೌದಾ, ಆಯ್ತಪ್ಪ, ಹಂಗೆ ಮಾಡೋಣ. ನಂಗೆ ಏನು ಬಿಸ್ನೆಸ್ಸು, ಎಷ್ಟು ಇನ್ವೆಸ್ಟ್ಮೆಂಟು, ಎಲ್ಲ ಅದ್ರದ್ದು ಇದು ರೆಡಿ ಐತಾ ನಿಂದು? ಕೊಡು. ಏನು ಬಿಸ್ನೆಸ್ ಪ್ರೊಫೈಲು ಹೇಳಪ್ಪ ರಘು, ಏನು ಅದು ಬರೀ 2 ಲಕ್ಷ ಇನ್ವೆಸ್ಟ್ ಮಾಡಿ ಏನು ಬಿಸ್ನೆಸ್ ಮಾಡ್ತಿದ್ದಿ? ಯಾವ್ದಾರ ಪಾನ್ ಅಂಗಡಿ ತೆಗಿಬೋದೇನಪ್ಪ 2 ಲಕ್ಷ ಇನ್ವೆಸ್ಟ್ ಮಾಡಿ? ಅಲ್ಲ, ಹಂಗೆ ಮತ್ತೆ ನೀ ತಪ್ಪು ತಿಳ್ಕೊಬೇಡ. ಅಲ್ಲ, ಬರೀ 40,000 ಇನ್ವೆಸ್ಟ್ ಮಾಡಿನೂ ಭಾಳ ಮಂದಿ ಭಾಳ ಅರ್ನ್ ಮಾಡ್ಯಾರ. ಅದು ಕಷ್ಟಪಟ್ಟು ದುಡಿಯೋವಿರ್ತಾವೆಲ್ಲ. ಈಗ ಅಡಿಕೆ ಹಾಕ್ಯೋ, ಇಲ್ಲ ವಿಳೆದಲ್ಲಿ ಬೆಳೆದೋ, ಮೆಣಸು ಬೆಳೆದೋ, ಹಂಗೂ ಮಾಡ್ತಾರೆ ಜನ. ಆ ಥರ ನಿನಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳಕತ್ತೀನಿ. ಅದು ಅದು ಮಾವ, ಅಂದ್ರೆ ನಾನು ಇನ್ನೂ ಏನು ಬಿಸ್ನೆಸ್ ಅಂತ ಯೋಚನೆ ಮಾಡಿಲ್ಲ ಮಾವ. ಅಲ್ಲಪ್ಪ, ಅದು ಹೆಂಗ ಬಿಸ್ನೆಸ್ ಮಾಡಬೇಕು ಅಂತಿದಿ, ಇನ್ವೆಸ್ಟ್ಮೆಂಟ್ ಪ್ಲಾನ್ ಇಲ್ಲ, ಕೊಟೇಶನ್ ಇಲ್ಲ, ಎಂಥದೂ ಇಲ್ದ ಅದು ಹೆಂಗಪ್ಪ ನೀ ಬಿಸ್ನೆಸ್ ಮಾಡ್ತಿ? ನೀನ ಹೇಳು ನೋಡೋಣ. ಅದು ಮಾವ, ಅದು ಅಂದ್ರೆ ನಾನು ನಮ್ಮ ದೋಸ್ತ ಸೇರಿ ಮಾಡಬೇಕು ಅಂದ್ಕೊಂಡೀವಿ. ಅಂದ್ರೆ ನೋಡ್ರಾಗು, ಒಳ್ಳೇದು, ನೀನೇನು ಅನ್ಕೊಂಡಿಯಲ್ಲಪ್ಪ, ಭಾಳ ಒಳ್ಳೇದು. ಬಹುಶಃ ನಿನ್ನ ತಲೆಯೊಳಗೆ ಯೋಚನೆ ಇರಬಹುದು, ಅದನ್ನು ಸಡನ್ನಾಗಿ ನನಗೆ ಹೇಳಕ್ಕೆ ಆಗವಲ್ಲ ಅನ್ಸುತ್ತಾ? ಆತು, ಪರವಾಗಿಲ್ಲ, ಟೈಮ್ ತಗೋ. ನಿಂದು ಏನೇನೈತೆ ನೋಡು, ಪ್ರೊಫೈಲ್ ತಗೋ, ಬಿಸ್ನೆಸ್ ಪ್ರೊಫೈಲು, ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದಿ, ಕೊಟೇಶನ್ನು, ಆಮೇಲೆ ಏನಾರು ಅದಕ್ಕೆ ರಾ ಮಟೀರಿಯಲ್ ಬೇಕಾ ಅಥವಾ ಮಿಷಿನರೀಸ್ ಬೇಕಾ, ಎಲ್ಲನೂ ಇನ್ ಡಿಟೇಲ್ ಒಂದು ರೆಡಿ ಮಾಡಿ ನಂಗೆ ಕೊಡು. ನಾನು ನಿನಗೆ ಅದ್ರದ್ದು ಏನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೋ ಮಾಡೋಣ. ಏನಪ್ಪ?